ಎಲ್ಲಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ. ಪಾಠ ನಂಗೆ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೋಣ, ಬಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಮಗ. ಮೊದಲನೇ ಅಪ್ಡೇಟು, ಜಡೇಜಾ ಅವರು ಒಂದು ಉತ್ತರನ ಕೊಟ್ಟಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಅವರ ಹೆಲ್ತ್ ರಿಲೇಟೆಡ್ ಕೇಳಿದಾಗ ಫಿಟ್ ಆಗಿಲ್ವಾ ಚಾಂಪಿಯನ್ಸ್ ಟ್ರೋಫಿಗೆ, ಇನ್ನು 2 ದಿನ ಟೈಮ್ ಇದೆ ಆಲ್ಟರ್ ಮಾಡ್ಕೊಳ್ಳೋದಕ್ಕೆ, ಸ್ಕ್ವಾಡಲ್ಲಿ ಏನಾದ್ರು ಚೇಂಜಸ್ ಬೇಕು ಅಂತ ಅಂದರೆ. ಸೊ ಜಸ್ಪ್ರೀತ್ ಬುಮ್ರಾ ಅವರ ಬಗ್ಗೆ ಇವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ನ ನೋಡ್ತು ಅಂತಂದರೆ ನಾಟ್ ದಟ್ ಗ್ರೇಟ್ ಅಂತ ಹೇಳಿದ್ದಾರೆ. ಸೊ ಜಸ್ಪ್ರೀತ್ ಬುಮ್ರಾ ಅವ್ರನ್ನ ಮಿಸ್ ಔಟ್ ಆಗೋಗ್ಬಿಟ್ರು ಅಂತಂದರೆ ಇದಕ್ಕಿಂತ ಒಂದು ಬಿಗ್ ಲಾಸು ಇಂಡಿಯಾಗೆ ಚಾಂಪಿಯನ್ಸ್ ಟ್ರೋಫಿಲಿ ಇನ್ನೂ ಒಂದಿಲ್ಲ. ಸೊ ಅದಕ್ಕೋಸ್ಕರನೇ ಅಂತ ಕಾಣಿಸುತ್ತೆ ಇಲ್ಲಿ ಹರ್ಷದೀಪ್ ಸಿಂಗ್ನ ಕೂರಿಸ್ಬಿಟ್ಟು ಹರ್ಷಿತ್ ರಾಣಾ ಅವ್ರಿಗೆ ಆಪರ್ಚುನಿಟಿ ಕೊಟ್ಬಿಟ್ಟು ಆಡಿಸ್ತಾ ಇರೋದು. ಇಲ್ಲಿ ಹರ್ಷದೀಪ್ ಸಿಂಗ್ ಹೆಂಗಿರೋ ಶಾರ್ಟಾಗಿ ಆಯ್ಕೆ ಆಗಿರ್ತಾರೆ, ಯಾವಾಗಲೂ ಆಡೋ ಅಂಥವ್ರೇ. ಇಲ್ಲಿ ಹರ್ಷಿತ್ ರಾಣಾ ಹೆಂಗೆ ಪರ್ಫಾರ್ಮ್ ಮಾಡ್ತಾರೋ ಅದ್ರ ಮೇಲೆ ನಾವು ಇಲ್ಲಿ ಡಿಸೈಡ್ ಮಾಡೋಣ, ಇನ್ ಕೇಸ್ ಏನಾದ್ರು ಇವ್ರು ಫಿಟ್ ಆಗೋಕ್ಕಾಗಿಲ್ಲ ಆ ಟೈಮ್ಗೆ ಅಂತ ಹೇಳಿದರೆ ನಾಟ್ ದಟ್ ಗ್ರೇಟ್ ಅಂತ ಹೇಳಿದರೆ. ಸೊ ಆದ್ದರಿಂದ ರೂಲ್ಡ್ ಔಟ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ, ಬಟ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಜಸ್ಪ್ರೀತ್ ಬುಮ್ರಾ ಅವರು 11 ಆಡೋ ಥರ ಆಗಲಿ. ಅಪ್ಡೇಟ್ ನಂಬರ್ 2, ದುಬೈ ಕ್ಯಾಪಿಟಲ್ಸ್ ಅವರು ಕೂಡ ಟ್ರೋಫಿನ ಗೆದ್ಬಿಟ್ರು ಗುರು IL T20ಲಿ. ಸೊ ಇವಾಗ ನಮ್ಮ RCB ಒಂದೇ ಟೀಮ್ ಆಗುತ್ತೆ. ಮೆನ್ಸ್ T20 ಅಂತ ಬಂದಾಗ, IPL ಟೀಮ್ಸ್ ಅಂತ ಬಂದಾಗ, ಅಂದರೆ ಸಿಕ್ಕಾಪಟ್ಟೆ ಫ್ರಾಂಚೈಸಿಗಳನ್ನ ತೊಗೊಂಡಿಲ್ಲ ಈಚೆಗಡೆಲ್ಲ. ನಮ್ಮ RCB ಈಚೆಗಡೆ ಫ್ರಾಂಚೈಸಿಗಳನ್ನ ತೊಗೊಂಡಿಲ್ಲ, ಬರೀ ವುಮೆನ್ಸ್ ಪ್ರೀಮಿಯರ್ ಲೀಗ್ ಮಾತ್ರ ತೊಗೊಂಡಿದೆ. ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಹೊಡೆದಿದ್ದಾರೆ, ಬಟ್ ಪಂಜಾಬ್ ಕಿಂಗ್ಸ್ ಅವರು ಕೂಡ ಈಚೆ ಕಡೆ ಒಬ್ಬರು ಟ್ರೋಫಿನ ಹೊಡೆದಿದ್ದಾರೆ, ಅವ್ರ ಫ್ರಾಂಚೈಸಿನೂ ಕೂಡ ಹೊಡೆದಿದೆ. IPL ಹೊಡೆದಿಲ್ಲ ಅಷ್ಟೇ, ಡೆಲ್ಲಿ ಕ್ಯಾಪಿಟಲ್ಸ್ ಹೊಡೆದಿಲ್ಲ, ನಮ್ಮ RCB ಹೊಡೆದಿಲ್ಲ, ಪಂಜಾಬ್ ಕಿಂಗ್ಸ್ ಹೊಡೆದಿಲ್ಲ. ಬಟ್ ಈಚೆ ಕಡೆ ಪಂಜಾಬ್ ಕಿಂಗ್ಸ್ ಅವರು ಕೂಡ ಹೊಡೆದ್ರು ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೂಡ ಹೊಡೆದ್ರು. ಬಟ್ ನಮ್ಮ RCB ಅನ್ನೋ ಟೀಮ್ ಏನಿದೆ ಇದಕ್ಕೆ ಮಾತ್ರ ಸಿಂಗಲ್ ಒಂದೇ ಒಂದು ಟೈಟಲ್ ಕೂಡ ಬಂದಿಲ್ಲ. ಅಪ್ಡೇಟ್ ನಂಬರ್ 3, ಜಯ್ ಶಾ ಅವರು ಒಂದು ಟ್ವೀಟ್ನ ಮಾಡಿದ್ದಾರೆ ಗುರು. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 3ನೇ ODI ಮ್ಯಾಚ್ ಏನಾಗುತ್ತೆ 12ನೇ ತಾರೀಕು. ಸೊ ಅದರ ರಿಲೇಟೆಡ್ ಟ್ವೀಟ್ ಮಾಡಿದ್ದಾರೆ. ಆನ್ ದ ಅಕೇಶನ್ ಆಫ್ ಥರ್ಡ್ ODI ಬಿಟ್ವೀನ್ ಇಂಡಿಯಾ ಆ್ಯಂಡ್ ಇಂಗ್ಲೆಂಡ್ ಇನ್ ಅಹಮದಾಬಾದ್ on February 12th, we are proud to launch awareness initiative, donate organs, save lives. ಸೊ ಈ ಒಂದು ಇನಿಷಿಯೇಟಿವ್ನ ಇವರು ಪ್ಲ್ಯಾನ್ ಮಾಡಿಬಿಟ್ಟು ಅಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಸೊ ಇವರ ಒಂದು ಚಿಂತನೆ ಏನು ಅಂತಂದರೆ ಎಲ್ಲರೂ ಅವರವರ ಆರ್ಗನ್ಸ್ಗಳನ್ನ ಡೊನೇಟ್ ಮಾಡಬೇಕು ಅನ್ನೋದು. ಕಣ್ಣಾಗಿರಲಿ, ಇನ್ನು ಮಿಕ್ಕಂಥ ಪಾರ್ಟ್ಸ್ಗಳೆಲ್ಲ ಏನಿರ್ತವೆ, ಸೊ ಅವನ್ನೆಲ್ಲ ಡೊನೇಟ್ ಮಾಡಲಿ ಆದಷ್ಟು ಸತ್ತೋದ್ಮೇಲೆ ಅನ್ನೋದು ಇವರ ಮೇನ್ ಇಂಟೆನ್ಷನು. ಬದನೇಕಾಯಿ ಮಾಡ್ತಾರೆ ಡೊನೇಟ್, ಅಲ್ಲಿ ಬಂದಿರೋಲ್ಲ, ಮ್ಯಾಚ್ ನೋಡೋಕೆ ಬಂದಿರ್ತಾರೆ, ಅವ್ರು ಡೊನೇಟ್ ಮಾಡೋದಕ್ಕೆ ಬಂದಿರ್ತಾರೆ. ಏನೋ ಒಟ್ಟಿನಲ್ಲಿ ಇನಿಷಿಯೇಟಿವ್ನ ತಗೊಂಡಿದ್ದಾರೆ ಅವರು. ಸೊ ನಾನಂತೂ ಇದರಿಂದ ಈಚೆ ಕಡೆ ಹೇಳ್ತೀನಿ, ಒಟ್ಟಲ್ಲಿ ಅಲ್ಲಿ ಯಾರು ಡೊನೇಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಗುರು. ಫಸ್ಟ್ ಆಫ್ ಆಲ್ ಇಲ್ಲಿ ಜಯೇಶ್ ಅವರು ಡೊನೇಟ್ ಮಾಡಿದ್ರಾ ಅದು ಕೂಡ ಗೊತ್ತಿಲ್ಲ ನಮಗೆ. ಸೊ ಇದು ವರ್ಕೌಟ್ ಆಗುತ್ತೆ ಅಂತ ಅಂತೀರಾ ನೀವು? ಅಪ್ಡೇಟ್ ನಂಬರ್ 4, ಮುಸ್ತಫಿಜುರ್ ರಹೀಮ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಮಗ ಇದಾಗುತ್ತೆ ಅಂತ ಅನಿಸ್ತಾ ಇದೆಯಾ? ಐ ಥಿಂಕ್ ದಿಸ್ ಟೈಮ್ ವಿ ವಿಲ್ ಪ್ಲೇ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಅಗೇನ್ಸ್ಟ್ ಇಂಡಿಯಾ ಆ್ಯಂಡ್ ವಿ ವಿಲ್ ಬೀಟ್ ಇಂಡಿಯಾ ಅಂತ ಹೇಳಿದ್ದಾರೆ. ಅಲ್ಲಾಗರೋ ಇಂಡಿಯಾ ಏನೋ ಫೈನಲ್ ಇರುತ್ತೆ ಅನ್ನೋದು ಓಕೆ, ಏನೋ ಪ್ರಿಡಿಕ್ಟ್ ಮಾಡಿದರೆ ಚೆನ್ನಾಗಿ ಅಂತ ಹೇಳ್ಬೋದು, ಅಥವಾ ಬಂದರೂ ಬರ್ಬೋದು ಅಂತ ಅನ್ಕೊಬೋದು ಇಂಡಿಯಾ ಫೈನಲ್ಗೆ. ಬಟ್ ಬಾಂಗ್ಲಾದೇಶು ಫೈನಲ್ಗೆ ಬರುತ್ತೆ ಅಂತ ಇವರೇ ಅನ್ಕೊಂತ ಇದ್ದಾರಲ್ಲ, ಅನ್ಕೊಂಬಿಟ್ಟು ಹೌದು ಕಾನ್ಫಿಡೆನ್ಸ್ ಅನ್ನೋದು ಇರಬೇಕು, ಇಲ್ಲಾಂದರೆ ಸೋಲೋಕ್ಕೋಸ್ಕರ ಹೋಗ್ತಿದ್ದೀವ ನಾವು ಅಂತ ಯಾರು ಕೇಳ್ತಾರೆ. ಹೌದು ಕಾನ್ಫಿಡೆನ್ಸ್ ಅನ್ನೋದು ಇರಬೇಕು. ಇಂಡಿಯಾನ ಹೋಗ್ಬಿಟ್ಟು ಫೈನಲ್ ಹೊಡಿತೀವಿ ಅಂತ ಈ ಪಾರ್ಟಿ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ, ಇಲ್ಲ ಗುರು ನಾವು ಚಾಂಪಿಯನ್ಸ್ ಟ್ರೋಫಿನ ಗೆಲ್ತೀವಿ, ನಾವು ಗೆಲ್ಲೋದಕ್ಕೋಸ್ಕರ ಬರ್ತಾ ಇರೋದು, ಈ ಕಾನ್ಫಿಡೆನ್ಸ್ ಬೇರೆ. ಇಂಡಿಯಾ ಫೈನಲ್ಗೆ ಬರ್ತಾರೆ ಇಂಡಿಯಾನೇ ಹೊಡೆದು ಬಿಡ್ತೀವಿ ನಾವು ಅಂತ ಇದೆಯಲ್ಲ. ಸೊ ಇದಕ್ಕಿಂತ ಒಂದು ಓವರ್ ಕಾನ್ಫಿಡೆನ್ಸ್ನ ಒಬ್ಬ ಪ್ಲೇಯರ್ ಕೊಡೋಕ್ಕಾಗತ್ತೆ ಮಗ. ನೋಡೋಣ ಅದೇನು ಕೊಡ್ತಾರೆ ಅಂತ ರಹೀಮ್ ಅವರು. ಅಪ್ಡೇಟ್ ನಂಬರ್ 5, ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ರೋಹಿತ್ ಶರ್ಮಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆಫ್ಟರ್ ದಟ್ ಕ್ಲಾಸಿ ಸೆಂಚುರಿ, ಎವ್ರಿ ಟೈಮ್ ಐ ವಾಕ್ ಔಟ್ ಟು ಪ್ಲೇ ದ ಗೇಮ್ ಐ ಜಸ್ಟ್ ವಾಂಟ್ ಟು ಟ್ರೈ ಔಟ್ ಆ್ಯಂಡ್ ಡೂ ವೆಲ್, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್, ಸಮ್ಟೈಮ್ಸ್ ಇಟ್ ಡಸಂಟ್ ಅಂತ ಹೇಳಿದರೆ. ನಾನು ಯಾವಾಗಲೂ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡ್ಬರೋದು ಗುರು, ನಾನು ಯಾವಾಗಲೂ ಮಸ್ತಾಗಿ ಆಡಬೇಕು ಅಂತಲೇ ಬರೋದು, ಎಲ್ಲ ಪ್ಲೇಯರ್ಸು ಮಸ್ತಾಗಿ ಆಡಬೇಕು ಅಂತಲೇ ಬರೋದು. ಅದು ಕೆಲವೊಂದು ಟೈಮ್ ವರ್ಕೌಟ್ ಆಗುತ್ತೆ, ಕೆಲವೊಂದು ಟೈಮ್ ದಬಾಕೊಳ್ಳುತ್ತೆ. ಸೊ ಈ ಟೈಮ್ ವರ್ಕೌಟ್ ಆಗಿದೆ, ಹಾಗಂತ ನೆಕ್ಸ್ಟ್ ಮ್ಯಾಚ್ನೂ ವರ್ಕೌಟ್ ಆಗೋಗ್ಬಿಡುತ್ತೆ ಅಂಬರಾಮರಿ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ನನ್ನ ಬ್ಯಾಟಿಂಗಲ್ಲಿ ಅನ್ನೋ ಥರ ಹೇಳಿದ್ದಾರೆ. ಆ್ಯಂಡ್ ಆಸ್ ಲಾಂಗ್ ಆ್ಯಸ್ ಐ ಆಮ್ ಕ್ಲಿಯರ್ ಅಬೌಟ್ ವಾಟ್ ಐ ವಾಂಟ್ ಟು ಡೂ, ದಟ್ಸ್ ಆಲ್ ದಟ್ ಮ್ಯಾಟರ್ಸ್ ಅಂತ ಹೇಳಿದ್ದಾರೆ. ನಾನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನ ಅದನ್ನು ಮಾಡಿದೆ ಅಂತಂದರೆ ಅದು ಮ್ಯಾಟರ್ ಡೀಲು ಗುರು ಅಂತ ಹೇಳಿದ್ದಾರೆ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ. ಸೊ ಓಕೆ, ಇದಿಷ್ಟು ಆಗಿದೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಬಹುದು. ಬಾ.